ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ನಂಬಿಕೆಯ ಹೆಸರಿನಲ್ಲಿ ಶುರುವಾದ ಪರಿಚಯ, ಭಯದ ನೆರಳಿನಲ್ಲಿ ನಡೆದ ದೌರ್ಜನ್ಯ ಈಗ ಬೆಚ್ಚಿ ಬೀಳಿಸುವ ಪ್ರಕರಣವಾಗಿ ಹೊರಬಂದಿದೆ. ಬೆಂಗಳೂರು ನಗರದ ರಾಜಾಜಿನಗರ ಪ್ರದೇಶದಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ಸೆಂಟರ್ ನಡೆಸುತ್ತಿದ್ದ ಮಹಿಳೆಯ ಮೇಲೆ ಜ್ಯೋತಿಷಿಯೊಬ್ಬ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಆರೋಪಿಯನ್ನು ಮೋಹನ್ ಕುಮಾರ್ ಎಂದು ಗುರುತಿಸಲಾಗಿದ್ದು, ತನ್ನ ಸಹೋದರಿಗೆ ಅಡ್ಮಿಷನ್ ಬೇಕು ಎಂಬ ನೆಪದಲ್ಲಿ ಮಹಿಳೆಯ ಸಂಪರ್ಕಕ್ಕೆ ಬಂದಿದ್ದಾನೆ. 2025 ಜನವರಿ 1ರಂದು ಮಹಿಳೆಯ ಕಚೇರಿಗೆ ಭೇಟಿ ನೀಡಿದ ಆತ ಆರ್ಥಿಕ ಅಭಿವೃದ್ಧಿಗೆ ವಿಶೇಷ ಪೂಜೆ ಮಾಡಿಸಬೇಕು ಎಂದು ಹೇಳಿ ವಿಶ್ವಾಸವನ್ನ ಗೆದ್ದಿದ್ದಾನೆ. ಜನವರಿ 30ರಂದು ಪಿರಮಿಡ್ ವ್ಯಾಲಿಗೆ ಪೂಜೆ ನೆಪದಲ್ಲಿ ಮಹಿಳೆಯನ್ನು ಕರೆದುಕೊಂಡು ಹೋಗಿದ್ದಾನೆ. ವಾಪಸ್ಸಾಗುವಾಗ ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಮಹಿಳೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಆ ವೇಳೆ ಅವಳನ್ನ ಸುರಕ್ಷಿತವಾಗಿ ಮನೆಗೆ ಬಿಟ್ಟಿದ್ದಾನೆ. ಆದರೆ ಇದರಿಂದ ಕತೆ ಮುಗಿದಿಲ್ಲ. ಬಳಿಕ ಮತ್ತೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಪೂಜೆ ನೆಪದಲ್ಲಿ ಕರೆದುಕೊಂಡು ಹೋಗಿ ವಾಪಸ್ಸಾಗುವಾಗ ಕಾರಿನಲ್ಲೇ ಲೈಂಗಿಕ ದೌರ್ಜನ್ಯ ನಡೆಸಿದನೆಂಬ ಆರೋಪ ಕೇಳಿ ಬಂದಿದೆ. ಇದನ್ನು ಯಾರಿಗಾದರೂ ಹೇಳಿದ್ರೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಗಂಡ ಹಾಗೂ ಮಗನನ್ನು ರಕ್ತಕಾರಿ ಸಾಯುವಂತೆ ಮಾಡ್ತೀನಿ ಎಂದು ಬೆದರಿಕೆ ಹಾಕಿದ್ದಾನೆ. ಈ ಭಯದಿಂದ ಮಹಿಳೆ ಈ ವಿಚಾರವನ್ನ ಯಾರಿಗೂ ಹೇಳದೆ ಮೌನವಾಗಿದ್ದಳು. ನನಗೆ ಬೆದರಿಕೆ ಹಾಕಿರ್ತಾನೆ. ಆಮೇಲೆ ಈ ವಿಷಯ ಎಕ್ಕೆ ಮುಂದೆ ಹೇಳೋದು, ಯಾರು ನಂಬ್ತಾರೆ ಅಂತ ನನಗೆ ತುಂಬ ಕ್ವಶನ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ತುಂಬ ಸತಿ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ನು ಹೆದರ್ಸಿರ್ತಾನೆ, ನೋಡಿ ಇವಾಗ ನಿಮ್ಮ ಹಸ್ಬೆಂಡ್ ಜೊತೆ ಇರೋರು ಯಾಕಾದ್ರೂ ಏನಾದರೂ ಆಗುತ್ತೆ ಅವಾಗ ನೀವು ಹೇಳ್ಕೊಳಲ್ಲ. ಸೊ ಅದು ನಿಜ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಇದನ್ನು ನಂಬಿಟ್ಟು ಕಂಪ್ಲೀಟಾಗಿ ನಾನು ತಿಳ್ಕೊಂಡ್ಬಿಟ್ಟು ಜೀವನ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಫೆಬ್ರವರಿ 10ರಂದು ದೀಕ್ಷೆ ಕೊಡಬೇಕು ಎಂದು ಹೇಳಿ ಮಹಿಳೆಯ ಮನೆಗೆ ಬಂದಿದ್ದ ಆರೋಪಿಯು ಗಂಡ ಮತ್ತು ಮಗನನ್ನು ಹೊರಗೆ ಕಳುಹಿಸಿದ್ದಾನೆ. ಬಳಿಕ 1.5 ಗಂಟೆ ಮನೆ ಒಳಗೆ ಬರದಂತೆ ಸೂಚಿಸಿ ಮಹಿಳೆಯನ್ನ ಒಂಟಿಯಾಗಿಸಿ ಮತ್ತೆ ಲೈಂಗಿಕ ದೌರ್ಜನ್ಯ ನಡೆಸಿದನೆಂಬ ಆರೋಪ ಕೂಡ ಕೇಳಿಬಂದಿದೆ. ಈ ರೀತಿಯಾಗಿ ಪದೇ ಪದೇ ಮನೆಗೆ ಬಂದು ದೌರ್ಜನ್ಯ ಮುಂದುವರೆಸಿದ್ದಾನೆ ಎಂದು ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಕೊನೆಗೆ ಸಹಿಸಲಾಗದೆ ಮಹಿಳೆ ಧೈರ್ಯ ಮಾಡಿ ಪೊಲೀಸರನ್ನು ಸಂಪರ್ಕಿಸಿದ್ದಾಳೆ. ಈ ಸಂಬಂಧ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಪ್ರಕರಣದ ತನಿಖೆ ಆರಂಭಿಸಿದ್ದಾರೆ. ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ಆರೋಪಿ ಪರಾರಿಯಾಗಿದ್ದಾನೆ. ಈ ಘಟನೆ ನಂಬಿಕೆಯ ದುರುಪಯೋಗ ಎಷ್ಟು ಭಯಾನಕ ಪರಿಣಾಮ ತರುತ್ತದೆ ಎಂಬುದಕ್ಕೆ ಕಠಿಣ ಉದಾಹರಣೆ. ಪೂಜೆ, ಜ್ಯೋತಿಷ್ಯ ಎಂಬ ಹೆಸರಿನಲ್ಲಿ ನಡೆಯುವ ಮೋಸ ಹಾಗೂ ದೌರ್ಜನ್ಯಗಳ ಬಗ್ಗೆ ಸಮಾಜ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಮತ್ತೆ ಮತ್ತೆ ಇದೆ ಎಂದು ಒತ್ತಿ ಹೇಳುತ್ತಿದೆ. ಆರೋಪಿ ಯಾವಾಗ ಬಂಧನವಾಗುತ್ತಾನೆ? ಇನ್ನು ಇಂತಹ ಪ್ರಕರಣಗಳಿವೆಯಾ ಎಂಬ ಪ್ರಶ್ನೆಗಳು ಈಗ ಎದುರಾಗಿವೆ. ನ್ಯಾಯಕ್ಕಾಗಿ ಹೋರಾಟ ಆರಂಭವಾಗಿದೆ. ಇನ್ನು ಸತ್ಯ ಹೊರಬರೋದಷ್ಟೇ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ಮತ್ತೆ ಮರುಕಳಿಸದಂತೆ ಈತನಿಗೆ ಶಿಕ್ಷೆಯಾಗಬೇಕು, ಅಥವಾ ಈ ಘಟನೆಯ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹೊರತರಬೇಕಿದೆ. ಮುಂದಿನ ದಿನಗಳಲ್ಲಿ ಈ ಘಟನೆ ಯಾವ ರೀತಿಯಾಗಿ ತಿರುವು ಪಡ್ಕೊಳ್ಳುತ್ತೆ ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.